ನಮ್ಮ ಬಾಸ್ ಮಾಡಿದ್ದೆ ಸರಿ, ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಆ ರೀತಿ ಮೆಸೇಜ್ ಹಾಕಿದ್ದು ತಪ್ಪು. ಅಸಹ್ಯವಾಗಿ ಮೆಸೇಜ್ ಹಾಕಿದ್ರೆ ಯಾರು ಸುಮ್ಮನೆ ಇರ್ತಾರೆ? ನಿಮ್ಮ ಅಕ್ಕ ತಂಗಿಗೆ ಆ ರೀತಿ ಮೆಸೇಜ್ ಹಾಕಿದ್ರೆ ಸುಮ್ಮನೆ ಇರ್ತಿದ್ರಾ? ನಮ್ಮ ಬಾಸ್, ನಮ್ಮ ಡಿ ಬಾಸ್ ಅದಕ್ಕೆ ಕೊಲೆ ಮಾಡಿದ್ದು. ನಮ್ಮ ಬಾಸ್ ನಮ್ಮ ದೇವರು, ದರ್ಶನ್ಗಾಗಿ ಪ್ರಾಣ ಬೇಕಾದ್ರೆ ಕೊಡ್ತೀವಿ. ತಪ್ಪು ಮಾಡಿದವರನ್ನ ನಮ್ಮ ಬಾಸ್ ಸುಮ್ಮನೆ ಬಿಡಲ್ಲ. ಅಬ್ಬಬ್ಬ, ನಿಜಕ್ಕೂ ದರ್ಶನ್ ರೇಣುಕಾಸ್ವಾಮಿ ಕೇಸ್ನಲ್ಲಿ ಜೈಲಿಗೆ ಹೋದಾಗ ಅವರ ಫ್ಯಾನ್ಸ್ ಆಡಿದ ಮಾತಿದು. ಈ ಮಾತನ್ನು ಕೇಳಿದಾಗ ದರ್ಶನ್ ಫ್ಯಾನ್ಸ್ ಇಷ್ಟು ಒಳ್ಳೆಯವರು, ಕೆಟ್ಟದನ್ನ ಸಹಿಸಲ್ಲ, ದಾಸನ ಫ್ಯಾನ್ಸ್ ಕೂಡ ಬೇರೆಯವರಿಗೆ ಕೆಟ್ಟ ರೀತಿಯಲ್ಲಿ ಮೆಸೇಜ್ ಹಾಕಲ್ಲ ಅನ್ನೋ ರೇಂಜ್ಗೆ ಬಿಲ್ಡಪ್ ಅನ್ನ ಕೊಟ್ಟಿದ್ರು. ಆದರೆ ದರ್ಶನ್ ಅವರ ಸೆಲೆಬ್ರಿಟೀಸ್, ಅಂದರೆ ದರ್ಶನ್ ಅವರು ಸೆಲೆಬ್ರಿಟೀಸ್ ಅಂತ ಕರೀತಾರೆ ಅವರ ಫ್ಯಾನ್ಸ್ಗೆ. ಈಗ ಆ ಸೆಲೆಬ್ರಿಟೀಸ್ಗಳು ಮಾಡಿರೋ ಕೆಲಸಕ್ಕೆ ಇಡೀ ಕರ್ನಾಟಕ ಉಗಿತಾ ಇದೆ. ರೇಣುಕಾಸ್ವಾಮಿಗೂ ದರ್ಶನ್ ಫ್ಯಾನ್ಸ್ಗೂ ಯಾವುದೇ ವ್ಯತ್ಯಾಸ ಇಲ್ಲ ಅನ್ನೋದನ್ನ ಸಾರಿ ಸಾರಿ ಹೇಳ್ತಾ ಇವೆ ಅವರ ಕಮೆಂಟ್ಗಳು. ರಾಜ್ಯದಲ್ಲಿ ರಮ್ಯಾ ಮತ್ತು ದರ್ಶನ್ ಫ್ಯಾನ್ಸ್ ವಾರ್ ಜೋರಾಗಿದೆ. ಹಾಗಿದ್ರೆ ರಮ್ಯಾರ ಒಂದೇ ಒಂದು ಪೋಸ್ಟ್ಗೆ ದರ್ಶನ್ ಫ್ಯಾನ್ಸ್ ಏನೆಲ್ಲ ಕಮೆಂಟ್ ಹಾಕಿದ್ದಾರೆ, ಇದಕ್ಕೆ ರಮ್ಯಾ ಏನೆಲ್ಲ ರಿಪ್ಲೈ ಕೊಟ್ಟಿದ್ದಾರೆ, ದರ್ಶನ್ ಮರ್ಯಾದೆಯನ್ನ ಅವರ ಫ್ಯಾನ್ಸ್ ಹೇಗೆಲ್ಲ ತೆಗಿತಾ ಇದ್ದಾರೆ, ರಮ್ಯಾ ಕೇಸ್ ದಾಖಲಿಸಿದರೆ ಏನಾಗುತ್ತೆ, ರಕ್ಷಿತಾ ಪ್ರೇಮ್ ಮತ್ತು ವಿಜಯಲಕ್ಷ್ಮಿ ರಮ್ಯಾ ಬಗ್ಗೆ ಹೇಳಿದ್ದೇನು ಅನ್ನೋದನ್ನ ನೋಡ್ತಾ ಹೋಗೋಣ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋಗಿ ಬೇಲ್ ಮೇಲೆ ಬಂದಿರುವ ದರ್ಶನ್ ಶೂಟಿಂಗ್ ಅದು ಇದು ಅಂತ ಸ್ವಲ್ಪ ನೆಮ್ಮದಿಯಾಗಿದ್ದಾರೆ. ಇನ್ನು ಯಾರ ಸಾವಾಸವೇ ಬೇಡ ಅಂತ ತಮ್ಮ ಪಾಡಿಗೆ ತಾವಿದ್ದಾರೆ. ಆದರೆ ಡಿ ಬಾಸ್ ನೆಮ್ಮದಿಯಾಗಿರೋಕೆ ಅವರ ಫ್ಯಾನ್ಸ್ ಬಿಡ್ತಾ ಇಲ್ಲ. ದರ್ಶನ್ ಅವರ ಮರ್ಯಾದೆಯನ್ನೇ ಅವರು ತೆಗಿತಾ ಇದ್ದಾರೆ. ಅಶ್ಲೀಲ ಮೆಸೇಜ್ ಮಾಡಿ ದರ್ಶನ್ ಗೌರವಕ್ಕೆ ಧಕ್ಕೆ ತರೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾಗೆ ಅಸಹ್ಯವಾಗಿ ಮೆಸೇಜ್ ಮಾಡ್ತಾ ಕಾಟ ಕೊಡ್ತಿದ್ದಾರೆ ಡಿ ಬಾಸ್ ಫ್ಯಾನ್ಸ್. ಅಂದಹಾಗೆ ವಿಷಯ ಏನಪ್ಪಾ ಅಂದ್ರೆ, ರೇಣುಕಾಸ್ವಾಮಿ ಕೇಸ್ನಲ್ಲಿ ದರ್ಶನ್ ಜೈಲಿಗೆ ಹೋಗಿದ್ರು. ಆಮೇಲೆ ಹೈಕೋರ್ಟ್ ಷರತ್ತುಬದ್ಧ ಬೇಲನ್ನ ನೀಡಿತು. ದರ್ಶನ್ ಹೊರಬಂದು ಶೂಟಿಂಗ್ನಲ್ಲೂ ಭಾಗಿಯಾಗ್ತಾ ಇದ್ದಾರೆ. ಆದರೆ ಬೆಂಗಳೂರು ಪೊಲೀಸರು ದಾಸನ ಬೇಲ್ ವಿರುದ್ಧ ಸುಪ್ರೀಂ ಮೆಟ್ಟಿಲೇರಿದ್ರು. ಈ ಕೇಸ್ ವಿಚಾರಣೆ ಮಾಡಿದ ಸುಪ್ರೀಂ ಕೋರ್ಟ್ ರೇಣುಕಾಸ್ವಾಮಿ ಕೇಸ್ನಲ್ಲಿ ದರ್ಶನ್ ವಿರುದ್ಧವಾಗಿ ಮತ್ತು ರೇಣುಕಾಸ್ವಾಮಿಗೆ ನ್ಯಾಯ ಕೊಡಿಸುವ ರೀತಿಯಲ್ಲಿ ವಾದ ವಿವಾದವನ್ನ ನಡೆಸಿತ್ತು. ಹಾಗೆ ಸುಪ್ರೀಂ ಕೋರ್ಟ್ ತೀರ್ಪನ್ನ ಕಾಯ್ದಿರಿಸಿದೆ. ಈ ಬೆಳವಣಿಗೆ ನಂತರ ರಮ್ಯಾ ಈ ಬಗ್ಗೆ ಒಂದು ಸ್ಕ್ರೀನ್ ಶಾಟ್ ಶೇರ್ ಮಾಡಿ ಒಂದು ಪೋಸ್ಟ್ ಅನ್ನ ಮಾಡ್ತಾರೆ. ಭಾರತದ ಸಾಮಾನ್ಯ ಜನರಿಗೆ ಸುಪ್ರೀಂ ಕೋರ್ಟ್ ಒಂದು ಆಶಾಕಿರಣ, ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಲಿದೆ ಎಂಬ ಭರವಸೆ ಇದೆ ಎಂದು ಬರೆದುಕೊಂಡಿದ್ರು. ಇದೊಂದೇ ಪೋಸ್ಟ್ ನೋಡಿ ಬೆಂಕಿ ಹಚ್ಚಿಕೊಳ್ಳುವಂತೆ ಮಾಡ್ತು. ಇಲ್ಲಿ ದರ್ಶನ್ ಹೆಸರು ಕೂಡ ಬಳಕೆ ಆಗಿಲ್ಲ, ಆದರೂ ಅವರ ಫ್ಯಾನ್ಸ್ ನುಡಿಮುತ್ತುಗಳನ್ನು ಉದುರಿಸೋಕೆ ಶುರು ಮಾಡಿದ್ರು. ರಮ್ಯಾ ಪೋಸ್ಟ್ಗೆ ಅಸಹ್ಯವಾಗಿ, ಅಶ್ಲೀಲವಾಗಿ, ಹೆಣ್ಣು ಮಕ್ಕಳು ಓದೋಕೆ ಆಗದಂಥ ರೀತಿಯಲ್ಲಿ ಕೆಟ್ಟ ಕೊಳಕ ಕಮೆಂಟ್ ಅನ್ನ ಹಾಕಿದ್ರು. ನೀವು ಒಂದ್ಸರಿ ಆ ಕಮೆಂಟ್ ಅನ್ನ ನೋಡ್ಕೊಂಡು ಬನ್ನಿ. ನಿಜಕ್ಕೂ ಒಬ್ಬ ಸಾರ್ವಜನಿಕ ಜೀವನದಲ್ಲಿರುವ ನಟನ ಫ್ಯಾನ್ಸ್ ಈ ರೀತಿ ಕಮೆಂಟ್ ಹಾಕ್ತಾರೆ ಅಂದ್ರೆ ನಿಜಕ್ಕೂ ಅಸಹ್ಯ ಅಲ್ವಾ? ದಾಸನ ಫ್ಯಾನ್ಸ್ ಕಮೆಂಟ್ನಲ್ಲಿ ಜೋಡಿಸಿದ ಪದಪುಂಜರಗಳನ್ನು ನೋಡಿ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಮತ್ತಷ್ಟು ರೊಚ್ಚಿಗೆದ್ರು. ದಾಸನ ಸೆಲೆಬ್ರಿಟೀಸ್ ಮಾಡಿದ ಕಮೆಂಟ್ಗಳನ್ನು ಶೇರ್ ಮಾಡಿ ನೇರವಾಗಿ ದಾಸನ ಅಭಿಮಾನಿಗಳಿಗೆ ಚಾಲೆಂಜ್ ಹಾಕಿದ್ರು. ಡಿ ಬಾಸ್ ಫ್ಯಾನ್ಸ್ ಎಲ್ಲರಿಗೂ ನನ್ನ ಇನ್ಸ್ಟಾಗ್ರಾಮ್ಗೆ ಸ್ವಾಗತ. ರೇಣುಕಾಸ್ವಾಮಿ ಕುಟುಂಬಕ್ಕೆ ಯಾಕೆ ನ್ಯಾಯ ಸಿಗಬೇಕು ಎಂಬುದಕ್ಕೆ ನಿಮ್ಮ ಕೆಟ್ಟ ಸಂದೇಶಗಳೇ ಸಾಕ್ಷಿ. ಡಿ ಬಾಸ್ ಅಭಿಮಾನಿಗಳು ಮಾಡುವ ಸಂದೇಶಕ್ಕೂ ರೇಣುಕಾಸ್ವಾಮಿ ಕಳಿಸಿದ ಸಂದೇಶಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ. ನಿಮ್ಮಂಥ ಸ್ತ್ರೀ ನಿಂದಕರಿಂದಲೇ ಸಮಾಜದಲ್ಲಿ ಮಹಿಳೆಯರು, ಹುಡುಗಿಯರ ಮೇಲಿನ ದೌರ್ಜನ್ಯ, ಅತ್ಯಾಚಾರ ಜಾಸ್ತಿ ಆಗ್ತಾ ಇದೆ ಎಂದಿದ್ದಾರೆ. ಅಷ್ಟೇ ಅಲ್ಲ, ದರ್ಶನ್ ಅವರ ಫ್ಯಾನ್ಸ್ ಕಮೆಂಟ್ ಕೂಡ ಶೇರ್ ಮಾಡಿದ್ದಾರೆ. ಆ ಒಂದೊಂದು ಮೆಸೇಜ್ಗಳು ಅದೆಷ್ಟು ಕೆಟ್ಟದಾಗಿವೆ ಅಂದರೆ ಓದೋಕ್ಕೂ ಸಾಧ್ಯವಾಗದಷ್ಟು ಅಶ್ಲೀಲವಾಗಿದೆ. ನಟ ದರ್ಶನ್ ಅಭಿಮಾನಿಗಳ ಗಲೀಜು ಮನಸ್ಥಿತಿಯನ್ನ ಎತ್ತಿ ತೋರಿಸುವಂತ ಸಂದೇಶಗಳು ಇವಾಗಿವೆ. ನಾನು ಅದನ್ನ ಓದಲ್ಲ, ಫ್ಲೋ ಬಿಟ್ಟಿದ್ದೀನಿ, ನೀವೇ ನೋಡ್ಕೊಂಡ್ಬಿಡಿ. ನೋಡಿದ್ರಿ ಅಲ್ವಾ ದಾಸನ ಫ್ಯಾನ್ಸ್ಗಳ ನುಡಿಮುತ್ತುಗಳನ್ನ? ರೇಣುಕಾಸ್ವಾಮಿ ಅಸಭ್ಯವಾಗಿ ಕಮೆಂಟ್ ಮಾಡ್ದ ಅನ್ನೋ ಒಂದು ಕಾರಣಕ್ಕೆ ಅವನ ಜೀವವನ್ನ ತೆಗೆಯಲಾಗಿದೆ. ಹಾಗಿದ್ರೆ ರಮ್ಯಾಗೆ ಈ ರೀತಿ ಕಮೆಂಟ್ ಮಾಡಿರೋ ಫ್ಯಾನ್ಸ್ನ ಏನು ಮಾಡಬೇಕು ನೀವೇ ಹೇಳಿ. ಅಲ್ಲ, ಈ ಫ್ಯಾನ್ಸ್ಗಳ ಮನೆಯಲ್ಲೂ ಅಕ್ಕ ತಂಗಿಯರು ಇರ್ತಾರಲ್ವಾ, ಅವರಿಗೂ ಹೀಗೆ ಹೇಳ್ತಾರಾ? ಈ ವಿಡಿಯೋದ ಕಮೆಂಟ್ಸ್ ಬಾಕ್ಸ್ನಲ್ಲೂ ನಿಮ್ಮ ನುಡಿಮುತ್ತುಗಳು ಬರ್ತವೆ ಅನ್ನೋದು ನನಗೆ ಗೊತ್ತು. ಅದು ನಿಮ್ಮ ಮನಸ್ಥಿತಿಗೆ ಬಿಟ್ಟಿದ್ದು, ಅದ್ರ ಬಗ್ಗೆ ನಾನು ಯಾವುದೇ ರೀತಿಯ ತಲೆಯನ್ನು ಕೆಡಿಸ್ಕೊಳ್ಳಲ್ಲ. ಡಿ ಬಾಸ್ ಫ್ಯಾನ್ಸ್ ವಿರುದ್ಧ ಸಿಡಿದೆದ್ದ ರಮ್ಯಾ. ದರ್ಶನ್ ಫ್ಯಾನ್ಸ್ ಬಗ್ಗೆ ಮಾತನಾಡಿರುವ ರಮ್ಯಾ ಸಿಡಿದೆದ್ದಿದ್ದಾರೆ. ನಾನಂತೂ ಯಾವ ನನ್ನ ಮಗನಿಗೂ ನಾನು ಹೆದರಲ್ಲ, ನಾನೊಬ್ಬ ಸಮಾಜಮುಖಿ ನಟಿ, ನಮ್ಮನ್ನು ಟೀಕೆ ಮಾಡ್ತಾರೆ, ಟ್ರೋಲ್ ಮಾಡ್ತಾರೆ, ಓಕೆ ಎಲ್ಲ ಒಪ್ಕೊಳ್ಳೋಣ. ಆದರೆ ಬೇರೆ ಹೆಣ್ಣು ಮಕ್ಕಳ ಬಗ್ಗೆಯೂ ಹಾಗೆ ಮಾಡ್ತಾರಲ್ವಾ, ಅದಕ್ಕೇನು ಹೇಳೋಣ? ಏನು ಮಾಡ್ತಾರೆ? ನಮ್ಮನ್ನ ರೇಪ್ ಮಾಡ್ತಾರಾ, ಮರ್ಡರ್ ಮಾಡ್ತಾರಾ, ಕಾಲು ಕೈ ಮುರಿತಾರಾ, ವ್ಯಕ್ತಿತ್ವಕ್ಕೆ ಮಸಿ ಬಳಿತಾರಾ? ಅದಕ್ಕೆಲ್ಲ ನಾವು ಹೆದರ್ಕೊಂಡಿದ್ರೆ ಆಮೇಲೆ ಹೂ ಈಸ್ ಗೋಯಿಂಗ್ ಟು ಫೈಟ್? ದಟ್ ಈಸ್ ಮೈ ಕ್ವಶನ್. ಇಂಥವ್ರನ್ನೆಲ್ಲ ನಾವು ಸುಮ್ಮನೆ ಫ್ರೀಯಾಗಿ ಓಡಾಡೋಕ್ಕೆ ನಾವು ಬಿಡಬೇಕಾ ಅಂತ ರಮ್ಯಾ ಪ್ರಶ್ನೆ ಮಾಡಿದ್ದಾರೆ.
ಅಲ್ಲದೆ ಅಸಹ್ಯವಾಗಿ ಕಮೆಂಟ್ ಹಾಕಿದ ಡಿ ಬಾಸ್ ಫ್ಯಾನ್ಸ್ ವಿರುದ್ಧ ರಮ್ಯಾ ಕಾನೂನು ಹೋರಾಟಕ್ಕೆ ಸಿದ್ಧವಾಗಿದ್ದಾರೆ. ದರ್ಶನ್ ಫ್ಯಾನ್ಸ್ ತಮಗೆ ಕಳಿಸಿರುವ ಮೆಸೇಜ್ಗಳನ್ನು ಶೇರ್ ಮಾಡಿದ್ದು, ಈಗ ಅವರ ವಿರುದ್ಧ ಸೈಬರ್ ಕ್ರೈಮ್ ಮತ್ತು ಮಹಿಳಾ ಆಯೋಗಕ್ಕೆ ದೂರು ನೀಡಲು ನಿರ್ಧರಿಸಿದ್ದಾರೆ. ರಮ್ಯಾ ಕಂಪ್ಲೇಂಟ್ ಕೊಟ್ಟರೆ ದಾಸನ ಫ್ಯಾನ್ಸ್ ವಿರುದ್ಧ ಕ್ರಮ. ದರ್ಶನ್ ಫ್ಯಾನ್ಸ್ ವರ್ಸಸ್ ಮೋಹಕ ತಾರೆ ರಮ್ಯಾ ನಡುವಿನ ಜಟಾಪಟಿ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ನಟಿ ರಮ್ಯಾ ದೂರು ಕೊಟ್ಟರೆ ಪೊಲೀಸರು ಕಾನೂನು ಕ್ರಮ ತೆಗೆದುಕೊಳ್ತಾರೆ ಅಂತ ಅವರು ಹೇಳಿದ್ದಾರೆ. ಕಂಪ್ಲೇಂಟ್ ಆಗ್ತಾ ಇದ್ದಂತೆ ಈ ರಮ್ಯಾಗೆ ಯಾರ್ಯಾರು ಕೆಟ್ಟದಾಗಿ ಮೆಸೇಜ್ ಮಾಡಿದ್ದಾರೋ ಅವರನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುವ ಸಾಧ್ಯತೆ ಕೂಡ ಇದೆ. ರಮ್ಯಾಗೆ ಟಾಂಗ್ ಕೊಟ್ರ ರಕ್ಷಿತಾ ಪ್ರೇಮ್. ರಮ್ಯಾ ಮತ್ತು ಡಿ ಬಾಸ್ ಫ್ಯಾನ್ಸ್ ವಾರ್ ಒಂದ್ ಕಡೆ ನಡೀತಾ ಇದ್ರೆ, ಮತ್ತೊಂದು ಕಡೆ ನಟಿ ರಕ್ಷಿತಾ ಪ್ರೇಮ್ ಅವರು ಇನ್ಸ್ಟಾ ಸ್ಟೋರಿಯಲ್ಲಿ ಒಂದು ಸ್ಟೋರಿಯನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ರಕ್ಷಿತಾ ಏನ್ ಹೇಳಿದ್ದಾರೆ ಅಂದ್ರೆ, ನೀವು ಜನರ ಮಾನಸಿಕ ಆರೋಗ್ಯವನ್ನ ನೋಡಲು ಸಾಧ್ಯವಿಲ್ಲ, ದಯವಿಟ್ಟು ಯಾವಾಗಲೂ ದಯೆಯಿಂದ ಇರಿ. ಹಾಗೆ ಮತ್ತೊಂದು ಪೋಸ್ಟ್ನಲ್ಲಿ ನಿಜವಾಗಿಯೂ ಏನು ವೈರಲ್ ಆಗ್ತಿರುವುದನ್ನ ನೋಡಲು ಬಯಸುತ್ತೇನೆ ಎಂದು ನಿಮಗೆ ತಿಳಿದಿದೆಯಾ, ಮೂಲಭೂತ ಮಾನವ ಸಭ್ಯತೆ ಎಂದು ಬರೆದಿರುವ ಫೋಟೋವನ್ನ ರಕ್ಷಿತಾ ಪ್ರೇಮ್ ಅವರು ಹಂಚಿಕೊಂಡಿದ್ದಾರೆ. ಈ ಮೂಲಕ ನಟಿ ರಕ್ಷಿತಾ ರಮ್ಯಾಗೆ ಟಾಂಗ್ ಕೊಟ್ಟಿದ್ದು ದರ್ಶನ್ ಪರ ಬ್ಯಾಟ್ ಬೀಸಿದ್ದಾರೆ. ಸದ್ಯ ರಕ್ಷಿತಾ ಪೋಸ್ಟ್ ಡಿ ಬಾಸ್ ಫ್ಯಾನ್ಸ್ ಪೇಜ್ನಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ರಮ್ಯಾಗೆ ಹೆದರಿದ್ರ ಡಿ ಬಾಸ್ ಫ್ಯಾನ್ಸ್. ಇನ್ನೊಂದು ಕಡೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದಕ್ಕೆ ರಮ್ಯಾ ಸಿಡಿದೇಳ್ತಾ ಇದ್ದಂತೆ ದರ್ಶನ್ ಫ್ಯಾನ್ಸ್ ಕೂಡ ಫುಲ್ ಸೈಲೆಂಟ್ ಆಗಿದ್ದಾರೆ. ಕೆಲ ಫ್ಯಾನ್ಸ್ಗಳು ಯಾರು ಯಾವುದಕ್ಕೂ ರಿಪ್ಲೈ ಮಾಡಬೇಡಿ, ಕಾಲಾಯ ತಸ್ಮೈ ನಮಃ ಅಂತ ಪೋಸ್ಟ್ ಕೂಡ ಹಾಕಿದ್ದಾರೆ. ಅಂದರೆ ಕೆಟ್ಟದಾಗಿ ಮೆಸೇಜ್ ಮಾಡಿದರೆ ಅದು ನಮಗೆ ಎಫೆಕ್ಟ್ ಆಗುತ್ತೆ ಅನ್ನೋದು ಡಿ ಬಾಸ್ ಫ್ಯಾನ್ಸ್ಗೆ ಈಗಾಗಲೇ ಮನವರಿಕೆ ಆಗಿರೋದ್ರಿಂದ ಈ ಬಗ್ಗೆ ಈಗ ಸೈಲೆಂಟ್ ಆಗಿದ್ದಾರೆ. ರಮ್ಯಾಗೆ ಕೌಂಟರ್ ಕೊಟ್ರ ವಿಜಯಲಕ್ಷ್ಮಿ. ರಮ್ಯಾ ಮತ್ತು ದರ್ಶನ್ ಫ್ಯಾನ್ಸ್ ವಾರ್ ನಡುವೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೂಡ ಒಂದು ಪೋಸ್ಟ್ ಅನ್ನು ಹಾಕೊಂಡಿದ್ದಾರೆ. ಒಂದು ಪೋಸ್ಟಲ್ಲಿ ದರ್ಶನ್ ಫ್ಯಾನ್ಸ್ ಮಾಡಿರೋ ಕಾಲಾಯ ತಸ್ಮೈ ನಮಃ ಪೋಸ್ಟ್ ಹಾಕೊಂಡಿದ್ರೆ, ಮತ್ತೊಂದರಲ್ಲಿ ಮೂರ್ಖನನ್ನ ಅವನ ಮಾತಿನಿಂದ ಗುರುತಿಸಬಹುದು ಮತ್ತು ಬುದ್ಧಿವಂತನನ್ನ ಮೌನದಿಂದ ಗುರುತಿಸಬಹುದು ಎಂದು ನಟಿ ವಿಜಯಲಕ್ಷ್ಮಿ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಅನ್ನು ಹಾಕೊಂಡಿದ್ದಾರೆ. ಒಟ್ಟಿನಲ್ಲಿ ದರ್ಶನ್ ಫ್ಯಾನ್ಸ್ ಮತ್ತು ರಮ್ಯಾ ವಾರ್ ದೊಡ್ಡ ಕಾವನ್ನ ಪಡೆದುಕೊಳ್ತಾ ಇದೆ. ರಮ್ಯಾ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗೋ ವಿಶ್ವಾಸವಿದೆ ಅನ್ನೋ ಪೋಸ್ಟ್ ಹಾಕಿದ್ದು ತಪ್ಪಾ ಸರಿನಾ ಅನ್ನೋದಕ್ಕಿಂತ ದರ್ಶನ್ ಫ್ಯಾನ್ಸ್ ರಮ್ಯಾಗೆ ಅಶ್ಲೀಲ ಕಮೆಂಟ್ ಮಾಡಿದ್ದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ. ಸೋಷಿಯಲ್ ಮೀಡಿಯಾದಲ್ಲಿ ನಾವು ಏನು ಹಾಕಿದ್ರು ಯಾರು ಕೇಳಲ್ಲ, ಏನು ಬೇಕಾದರೂ ಬೈಬೋದು, ಎಷ್ಟು ಕೆಟ್ಟದಾಗಬೇಕಾದರೂ ಬೈಬೋದು ಅಂತ ಕೆಲವರು ಅಂದ್ಕೊಂಡಿದ್ದಾರೆ. ಹೀಗಾಗಿ ಬೇಕಾಬಿಟ್ಟಿಯಾಗಿ ಯಾವ ಪೋಸ್ಟಿಗೆ ಬೇಕಾದರೂ ಆ ರೀತಿ ಕಮೆಂಟ್ ಹಾಕ್ತಾ ಇದ್ದಾರೆ. ಈ ಬಗ್ಗೆ ರಮ್ಯಾ ದೂರು ಕೊಡುವ ಮುಂಚೆ ಪೊಲೀಸರು ಇಂಥ ಕೆಟ್ಟ ಕಮೆಂಟ್ಗಳ ವಿರುದ್ಧ ಕ್ರಮ ತೆಗೆದುಕೊಂಡ್ರೆ ರೇಣುಕಾಸ್ವಾಮಿಗೆ ಬಂದಂಥ ಪರಿಸ್ಥಿತಿ ಬೇರೆ ಯಾರಿಗೂ ಬರಲ್ಲ ಅನಿಸುತ್ತೆ. ಜೊತೆಗೆ ತಮ್ಮ ಫ್ಯಾನ್ಸ್ ಮಾಡ್ತಿರೋ ಕೆಲಸಕ್ಕೆ ದರ್ಶನ್ ಬೇಲ್ ಕೂಡ ಕ್ಯಾನ್ಸಲ್ ಆಗ್ಬೋದು ಅನಿಸುತ್ತೆ. ಇದೇ ಕಮೆಂಟ್ ಇಟ್ಕೊಂಡು ಪೊಲೀಸರು ಸುಪ್ರೀಂನಲ್ಲಿ ವಾದ ಮಾಡಬಹುದು. ದಾಸನ ಫ್ಯಾನ್ಸ್ ಮನಸ್ಥಿತಿ ಬಗ್ಗೆ ಕೋರ್ಟ್ಗೆ ಮನದಟ್ಟು ಮಾಡ್ಕೋಬಹುದು. ಇವರಿಂದಲೇ ಹೀಗಾಗ್ತಿದೆ, ದಾಸ ಕುಮ್ಮಕ್ ಕೊಟ್ಟಿರ್ಬೋದು. ಇಲ್ಲಿ ದರ್ಶನ್ ಏನೂ ಮಾಡಿರಲ್ಲ, ಅವರ ಫ್ಯಾನ್ಸೇ ಮಾಡಿರ್ತಾರೆ. ಬಟ್ ಇದು ಎಲ್ಲೋ ಒಂದು ಕಡೆ ದರ್ಶನ್ಗೆ ಎಫೆಕ್ಟ್ ಆಗುವ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.